ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ನಿಮ್ಮೆಲ್ಲರಿಗೂ ಭೋಗಿ ಹಬ್ಬದ ಶುಭಾಶಯಗಳು. ಇವತ್ತೇನಾದರೂ ನೀವು ಒಂದು ಸ್ಟಾಕ್ ಹೋಲ್ಡ್ ಮಾಡ್ತಿದ್ರೆ ಆ ಸ್ಟಾಕ್ ನಿಮಗೆ ಶಾರ್ಟ್ಲಿ ಜೀರೋ ಆಗೋಗುತ್ತೆ. ಈ ಅಪ್ಡೇಟಿಂದ ಫ್ಯೂ ಅಪ್ಡೇಟ್ಸ್ನ ಗುಲ್ಶನ್ ಪೋಲಿಸ್ ಸ್ಟಾಕ್ ಬಗ್ಗೆ ರ್ಯಾಲಿ ಕಾಣಿಸ್ತಾ ಇದಲ್ಲ. ಈ ಗುಲ್ಶನ್ ಪೋಲಿಸ್ ಸ್ಟಾಕ್ಸ್ ಕಂಪನಿಯವರ ಫ್ಯೂಚರ್ ಆಪರ್ಚುನಿಟೀಸು ಆ್ಯಂಡ್ ಮದರ್ಸನ್ ಸುಮಿ ಡಿಮರ್ಜರ್ ಫುಲ್ ಡೀಟೇಲ್ಸು ಎಲ್ಲನೂ ಇವತ್ತಿನ ವೀಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರ ಜೊತೆಗೆ ಮಾರ್ಕೆಟ್ ಅಪ್ಡೇಟ್ಸ್ನೆಲ್ಲ ಕ್ವಿಕ್ಕಾಗಿ ಡಿಸ್ಕಸ್ ಮಾಡೋಣ. ಇವತ್ತು ಸೆನ್ಸೆಕ್ಸು 12 ಪಾಯಿಂಟ್ಸ್ ಡೌನ್ ಆಗಿ 61,223 ಕ್ಲೋಸ್ ಆದರೆ ನಿಫ್ಟಿ ಫ್ಲಾಟ್ ಆಗಿ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಜಸ್ಟ್ 2 ಪಾಯಿಂಟ್ಸ್ ಡೌನ್ ಆಗಿ 18,255 ಕ್ಲೋಸ್ ಆಗಿದೆ. ಬೇರೆ ಬ್ಯಾಂಕ್ ನಿಫ್ಟಿ ಮಾತ್ರ 100 ಪಾಯಿಂಟ್ಸ್ ಡೌನ್ ಆಗಿ 38,370 ಕ್ಲೋಸ್ ಆಗಿದೆ. ಇವನ್ ಮಿಡ್ ಕ್ಯಾಪು ತುಂಬ ಫ್ಲಾಟಲ್ಲೇ ಕ್ಲೋಸ್ ಆಗಿದೆ. ಇವನ್ ಸ್ಮಾಲ್ ಕ್ಯಾಪ್ ಮಾತ್ರ 0.7% ಗೈನ್ ಆಗಿದೆ. ಲಾಸ್ಟ್ ಫ್ಯೂ ಡೇಸಿಂದ ಸಿಂಟೆಕ್ಸ್ ಸ್ಟಾಕ್ ಕಂಟಿನ್ಯೂಸ್ಲಿ ಲೋಯರ್ ಸರ್ಕ್ಯೂಟ್ಗೆ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಮೊನ್ನೆನೂ ಎಕ್ಸ್ಪ್ಲೈನ್ ಮಾಡಿದ್ದೆ, ಸ್ವಲ್ಪ ಇಂಡೆಪ್ತ್ ಆಗಿ ಹೇಳ್ತೀನಿ ನೋಡಿ. ಈ ಕಂಪನಿ ರಿಲಯನ್ಸ್ ಅವರು ಅಕ್ವೈರ್ ಮಾಡ್ತಾರಂತ ಲಾಸ್ಟ್ 6 ಮಂತ್ಸ್ನಲ್ಲಿ ನೋಡೋಂಗಾದ್ರೆ ಈ ಸ್ಟಾಕ್ ₹4 ಇಂದ ₹19.40 ಹೋಗಿದೆ. ನಾವು ಈ ಕಂಪನಿನ ರಿಲಯನ್ಸ್ ಅವರು ಬಿಡ್ ಮಾಡಿದ್ದಾರೆ, ವೆಲ್ಸ್ಪನ್ ಅವರು ಬಿಡ್ ಮಾಡಿದ್ದಾರೆ. ಅದರ ಡೀಟೇಲ್ ಆಗಿ ನೋಡೋದಾದ್ರೆ ರಿಲಯನ್ಸ್ ಅವ್ರಿಗೆ ಏನಾದರೂ ಈ ಬಿಡ್ಡಲ್ಲಿ ಸಿಕ್ಕಿದ್ರೆ ಅವರು ಫೈನಾನ್ಷಿಯಲ್ ಕ್ರೆಡಿಟರ್ಸ್ ಯಾರಿರ್ತಾರಲ್ಲ ಅವರೆಲ್ಲರಿಗೂ ಸಾಲಗಳೆಲ್ಲ ಕೊಟ್ಟಿರ್ತಾರಲ್ಲ ಅವ್ರಿಗೆ 2,280 crores ಪೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದೇ ಥರ ಕಂಪನಿಯ ಒಳಗೆ 500 crores ಈಕ್ವಿಟಿನ ಇನ್ಫ್ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಎಂಪ್ಲಾಯೀಸ್ ಎಲ್ಲ ಟ್ರೇಡ್ ಕ್ರೆಡಿಟರ್ಸ್ಗೂ ಪೇ ಮಾಡಬೇಕಾಗಿರೋ 83 crores ಇನ್ಫ್ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಎಕ್ಸಿಸ್ಟಿಂಗ್ ಆಗಿ ಈಕ್ವಿಟಿ ಕ್ಯಾಪಿಟಲ್ ಯಾವುದಾದ್ರು ಇರುತ್ತಲ್ಲ ಅದನ್ನೆಲ್ಲ ಫುಲ್ಲಿ ರೈಟ್ ಆಫ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಮಗೆ ಜ್ಞಾಪಕ ಇದ್ದರೆ ಮೊನ್ನೆ ವೀಡಿಯೋದಲ್ಲಿ ಇದನ್ನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಮಗೆ DHFL ಆ್ಯಂಡ್ ವಿಡಿಯೋಕಾನ್ ಕೇಸಸ್ ಅಂತ ಜ್ಞಾಪಕ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಈ ಈಕ್ವಿಟಿ ಕ್ಯಾಪಿಟಲ್ನ ಇವರು ರೈಟ್ ಆಫ್ ಮಾಡ್ತೀವಿ ಅಂತ ಹೇಳ್ತಿದ್ದಾರಲ್ಲ, ಈ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ನ ರೈಟ್ ಆಫ್ ಮಾಡೋದ್ರಿಂದ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ವ್ಯಾಲ್ಯೂ 0 ಆಗೋಗುತ್ತೆ. ಸೊ ಸಿಮಿಲರ್ಲಿ RILಗೆ ಏನಾದರೂ ಈ ಬಿಡ್ ಏನಾದರೂ ಸಿಕ್ಕಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 0 ಆಗೋಗುತ್ತೆ. ಇನ್ನೊಂದು ಹೈಯೆಸ್ಟ್ ಬಿಡ್ಡರ್ ಆಗಿರೋ ವೆಲ್ಸ್ಪನ್ ಅವ್ರ ರೆಸಲ್ಯೂಷನ್ ಸಿಮಿಲರ್ ಲೈನಲ್ಲೇ ಇದೆ. ಸೊ ಇದರಿಂದ ಈ ಸ್ಟಾಕ್ ಬ್ಯಾಕ್ ಟು ಬ್ಯಾಕ್ ಲೋಯರ್ ಸರ್ಕ್ಯೂಟ್ ಹೋಗ್ತಿದೆ. ಒಂದು ವೇಳೆ ಅವರಿಬ್ಬರಲ್ಲಿ ಯಾರಾದರೂ ಈ ಕಂಪನಿನ ಎಕ್ವೈರ್ ಮಾಡಿದ್ರೆ ಈ ಈಕ್ವಿಟಿ ಶೇರ್ನ ಯಾರು ಹೋಲ್ಡ್ ಮಾಡ್ತಿರಲ್ಲ ಅವ್ರ ಕ್ಯಾಪಿಟಲ್ 0 ಆಗೋಗುತ್ತೆ. ಸೊ ಅದರಿಂದಾನೇ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಹಿಂಗೆ ಹೋಗುತ್ತೆ ಅಂತ ಅನ್ನೋ ಬದಲು ಫಂಡಮೆಂಟಲ್ಸ್ ವೀಕ್ ಆಗಿರೋ ಸ್ಟಾಕ್ಸ್ ನಾವು ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ನೆಕ್ಸ್ಟ್ ಜುಬ್ಲಿಯಂಟ್ ಫುಡ್ ವರ್ಕರಿಂದ ಒಂದು ಅಪ್ಡೇಟ್ ಬಂದಿದೆ. ಅವರು February 2 ಬೋರ್ಡ್ ಸಮಾವೇಶ ಮಾಡಿ ಫೈನಾನ್ಷಿಯಲ್ ರಿಸಲ್ಟ್ಸನ್ನು ಕನ್ಸಿಡರ್ ಮಾಡ್ತೀವಿ ಆ್ಯಂಡ್ ಫೇಸ್ ವ್ಯಾಲ್ಯೂ ₹10 ಇರೋ ಸ್ಟಾಕ್ನ ಸ್ಪ್ಲಿಟ್ನೂ ಅನೌನ್ಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟು ಮದರ್ಸನ್ ಸುಮಿ ಡಿಮರ್ಜರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಡಿಮರ್ಜರ್ ರಿಲೇಟೆಡ್ ಆಗಿರೋ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮದರ್ಸನ್ ಸುಮಿ ಡಿಮರ್ಜರ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನೋಡೋಂಗಾದ್ರೆ ಈ ಸ್ಪಿನ್ ಆಫ್ಗೆ ಎಕ್ಸ್ ಡೇಟು 14th January ಅಂದರೆ ಇವತ್ತು ಫ್ರೈಡೆ, ಆ್ಯಂಡ್ ರೆಕಾರ್ಡೆಡ್ ಡೇಟು 17th January ಅಂದರೆ ಮಂಡೇ. 14th January ಇವತ್ತು ಇವ್ರ ಪ್ರೈಸ್ ಅಡ್ಜಸ್ಟ್ ಆಗೋಗಿದೆ. ಮದರ್ಸನ್ ಸುಮ್ ಡಿಮರ್ಜರ್ನ 2.0 ಥರ ಕರೀತಾ ಪ್ರೆಸೆಂಟ್ ಮದರ್ಸನ್ ಸುಮಿ ಕಂಪನಿಯವ್ರನ್ನ ಸಮರ್ಥವಾನ್ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಆಗಿ ಚೇಂಜ್ ಮಾಡ್ತಾ ಇವರ ವೈರ್ ಹಾರ್ನೆಸ್ ಬಿಸ್ನೆಸ್ನ ಮದರ್ಸನ್ ಸುಮ್ ವೈರಿಂಗ್ ಇಂಡಿಯಾ ಲಿಮಿಟೆಡ್ ಆಗಿ ಸಪ್ರೇಟ್ ಮಾಡ್ತಿದ್ದಾರೆ. ಈ ಡಿಮರ್ಜರ್ನಲ್ಲಿ ನಾವು ಎಕ್ಸಿಸ್ಟಿಂಗ್ ಕಂಪನಿಗೆ ಅಂದ್ರೇನು ಈ ವೈರ್ ಹಾರ್ನೆಸ್ ಕಂಪನಿ ಮದರ್ಸನ್ ಸುಮಿ ವೈರಿಂಗ್ ಇಂಡಿಯಾ ಲಿಮಿಟೆಡ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ರೀಸನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಕ್ಚುಲ್ ಆಗಿ ರಿಟೇಲ್ ಇನ್ವೆಸ್ಟರ್ಸ್ನಲ್ಲಿ ಮದರ್ಸನ್ ಸುಮಿ ಅವರ ವೈರ್ ಹಾರ್ನೆಸಿಂಗ್ ಬಿಸ್ನೆಸ್ನು ತುಂಬ ಕಮ್ಮಿ ಜನಕ್ಕೆ ಗೊತ್ತಿರುತ್ತೆ. ಬಟ್ ಆದರೆ ಇದೊಂದು ಆಟೋ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ನ ಕೇಳಿದ್ರೆ ತುಂಬ ಚೆನ್ನಾಗಿ ಹೇಳ್ತಾರೆ. ಈ ಮದರ್ಸನ್ ಸುಮಿ ಅವರ ವೈರ್ ಹಾರ್ನೆಸಿಂಗ್ ಬಿಸ್ನೆಸ್ ಯಾವುದಾದ್ರು ಇದೆಯಲ್ಲ ಇದು ತುಂಬ ಸ್ಟ್ರಾಂಗ್ ಬಿಸ್ನೆಸ್ ಆ್ಯಂಡ್ ವೈರ್ ಹಾರ್ನೆಸ್ ಬಿಸ್ನೆಸ್ನಲ್ಲಿ ಇವರೇ ನಮ್ಮ ಕಂಟ್ರಿನಲ್ಲಿ ಲೀಡರ್ಸ್. ನಾವು ಈ ವೈರ್ ಹಾರ್ನೆಸಿಂಗ್ ಅಂದರೆ ಏನು, ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಇಮೇಜ್ ಕಾಣ್ತಾ ಇದಲ್ಲ, ಇದು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾವು ಈ ಬಿಸ್ನೆಸ್ ಇರೋ ಗ್ರೋತ್ ಆಪರ್ಚುನಿಟಿ ಏನೋ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. EV ಆ್ಯಂಡ್ ಅಟಾನಮಸ್ ವೆಹಿಕಲ್ಸ್ ತುಂಬ ಜಾಸ್ತಿ ಬರ್ತಾ ಇದಲ್ಲ, ಅದರಲ್ಲಿ EV ಆ್ಯಂಡ್ ಅಟಾನಮಸ್ ವೆಹಿಕಲ್ಸ್ನಲ್ಲಿ ವೈರ್ಸ್ ಯೂಸಸ್ ತುಂಬ ಜಾಸ್ತಿ ಬೆಳೆಯುತ್ತೆ. ಸೊ ಈ ವೈರ್ಸ್ ತುಂಬ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ತುಂಬ ಕ್ಲಮ್ಸಿಯಾಗಿ ಕಾಣುತ್ತಲ್ವ, ಈ ಥರ ಕ್ಲಮ್ಸಿಯಾಗಿ ಇಲ್ದಿರೋ ಇರೋದಕ್ಕೆ ಈ ವೈರಿಂಗ್ ಹಾರ್ನೆಸ್. ಆ್ಯಂಡ್ ಅದೇ ಥರ ವೆಹಿಕಲ್ಸಲ್ಲಿ ಡಿಜಿಟಲ್ ಪ್ರಾಡಕ್ಟ್ಸು ತುಂಬ ಜಾಸ್ತಿ ಆಗ್ತಾ ಇದೆ. ಅದರಿಂದನೂ ಹೈ ವ್ಯಾಲ್ಯೂ ಸ್ಮಾರ್ಟ್ ಕಾಂಪೋನೆಂಟ್ಸು ಯೂಸ್ ಮಾಡ್ತಿದ್ದಾರೆ. ಈ ಹೈ ವ್ಯಾಲ್ಯೂ ಸ್ಮಾರ್ಟ್ ಕಾಂಪೋನೆಂಟ್ಸ್ ಎಲ್ಲದಕ್ಕೂ ಹಾರ್ನೆಸ್ ಕಾಂಪೋನೆಂಟ್ಸು ಯೂಸ್ ಮಾಡಬೇಕಾಗತ್ತೆ. ಆ್ಯಂಡು ಅದೇ ಥರ BS6 ವೆಹಿಕಲ್ಸಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಸೇಫ್ಟಿ ರೆಗ್ಯುಲೇಷನ್ ತುಂಬ ಜಾಸ್ತಿ ಮಾಡಿದ್ದೆ, ಅದರಿಂದನೂ ಈ ಹಾರ್ನೆಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ. ಆ್ಯಂಡ್ ಅದೇ ಥರ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಎಲೆಕ್ಟ್ರಿಕ್ ಪವರ್ ಟ್ರಾನ್ಸ್ನು ಯೂಸ್ ಮಾಡ್ತಾ ಇರಲ್ಲ, ಅದರಲ್ಲೂ ಹೈ ವೋಲ್ಟೇಜ್ ಸೊಲ್ಯೂಷನ್ ಹಾರ್ನೆಸ್ ಕಾಂಪೋನೆಂಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇದೆಲ್ಲದಕ್ಕೂ ಈ ವೈರ್ ಹಾರ್ನೆಸ್ ಬಿಸ್ನೆಸ್ನಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ. ಆ್ಯಂಡ್ ಆಲ್ರೆಡಿ ನಿಮಗೆ ಹೇಳಿದಿನಲ್ವ, ಇಂಡಿಯಾನಲ್ಲಿ ಮದರ್ಸನ್ ಸುಮಿ ಅವರು ಲೀಡರ್ಸ್ ಅಂತ ಈ ಬಿಸ್ನೆಸ್ನಲ್ಲಿ. ಆ್ಯಂಡ್ ಅದೇ ಥರ ನೀವು ಇಲ್ಲಿ ಇಮೇಜಲ್ಲಿ ನೋಡ್ಬೋದು, ಇವ್ರಿಗೆ ಪ್ಯಾನ್ ಇಂಡಿಯಾ ಫುಟ್ ಪ್ರಿಂಟ್ ಇದೆ. ಆ್ಯಂಡ್ ವೈರ್ ಹಾರ್ನೆಸ್ ಬಿಸ್ನೆಸ್ನಲ್ಲಿ ಗ್ರೋ ಆಗೋದಕ್ಕೆ ಆಟೋಮೊಬೈಲ್ ಇಂಡಸ್ಟ್ರಿ ಅಲ್ದಿದ್ರೆ ಏರೋಸ್ಪೇಸ್, ಲಾಜಿಸ್ಟಿಕ್ಸ್, ಟೆಕ್ನಾಲಜಿ ಆ್ಯಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸು, ಹೆಲ್ತ್ ಆ್ಯಂಡ್ ಮೆಡಿಕಲ್ ಇಂಡಸ್ಟ್ರಿಯಲ್ಲೂ ಒಳ್ಳೆ ಗ್ರೋತ್ ಡೆಲಿವರಿನೂ ಮಾಡ್ತಾ ಇದ್ದಾರೆ. ಬೇಸಿಕ್ಲಿ ಪ್ರತಿ ಜಾಗದಲ್ಲೂ ಟೆಕ್ನಾಲಜಿ ಬೆಳೀತಾ ಇದೆ. ಈ ಟೆಕ್ನಾಲಜಿ ಬೆಳೆಯೋದ್ರಿಂದ ವೈರ್ಸು ಬೆಳೆಯುತ್ತೆ. ಇದರಿಂದ ವೈರ್ ಹಾರ್ನೆಸಿಂಗ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ.
ಆ್ಯಂಡ್ ಅದೇ ಥರ ಮದರ್ಸನ್ ಸೋಮಿ ಅವರು 2025ಗೆ ಆಟೋ ಇಂಡಸ್ಟ್ರಿ ಇಲ್ಲದ್ರೆ ವೇರಿಯಸ್ ಅದರ್ ಬಿಸ್ನೆಸ್ನಲ್ಲೂ ವ್ಯಾಲ್ಯೂನು 25% ರೆವಿನ್ಯೂ ಟಾರ್ಗೆಟ್ ಅಚೀವ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಆಟೋ ಇಂಡಸ್ಟ್ರಿ ಸೈಕ್ಲಿಕಲ್ ಇಂಡಸ್ಟ್ರಿ. ಸೊ ಇವರು ಏನು ಮಾಡ್ಬೇಕು ಅನ್ಕೊತಾ ಇದ್ದಾರೆ, ಇವರು ಬಿಸ್ನೆಸ್ನ ವೇರಿಯಸ್ ಸೆಕ್ಟರ್ಗೆ ಡೈವರ್ಸಿಫೈ ಮಾಡಿ ಆ ರಿಸ್ಕ್ನ ಕಮ್ಮಿ ಮಾಡ್ತೀವಿ ಅಂತ ಅನ್ಕೊತಾ ಇದ್ದಾರೆ. ಅದೇ ಥರ ಮಾರ್ಕೆಟಲ್ಲಿರೋ ಆ ಸೆಕ್ಟರ್ಸ್ನಲ್ಲಿ ಬರೋ ಗ್ರೋತ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದೂ ಒಂಥರ ಪಾಸಿಟಿವ್ ಫಾರ್ ದಿ ಸೆಗ್ಮೆಂಟ್. ಆ್ಯಂಡ್ ಮದರ್ಸನ್ ಸೋಮಿ ಅವರ ಓವರ್ ಆಲ್ ಬಿಸ್ನೆಸ್ನಲ್ಲಿ ನೀವು ಇಲ್ಲಿ ನೋಡಿದ್ರೆ ಈ ವೈರಿಂಗ್ ಬಿಸ್ನೆಸ್ಸು ಡಬಲ್ ಡಿಜಿಟ್ ಎಬಿಟಾ ಮಾರ್ಜಿನ್ ಜನರೇಟ್ ಮಾಡ್ತಿದೆ. ವೆರಾಸ್ ಟ್ರೆಡಿಷನಲ್ ಮದರ್ಸನ್ ಸೋಮಿ ಬಿಸ್ನೆಸ್ಸು ಸಿಂಗಲ್ ಡಿಜಿಟ್ ಎಬಿಟಾ ಮಾರ್ಜಿನ್ ಜನರೇಟ್ ಮಾಡ್ತಿದೆ. ವೈರಿಂಗ್ ಬಿಸ್ನೆಸ್ನಲ್ಲಿ ಇವರು ಕ್ಯಾಶ್ನು ತುಂಬ ಚೆನ್ನಾಗಿ ಜನರೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಇವ್ರಿಗೆ ಬರ್ತಿರೋ ಡೆಟ್ಟೂ ತುಂಬ ಹೈ ಡೆಟ್ ಅಂತೂ ಏನೂ ಅಲ್ಲ. ಸೊ ಯಾರಾದರೂ ಈ ಮದರ್ಸನ್ ಸೋಮಿ ಡಿಮರ್ಜರ್ ರಿಲೇಟೆಡ್ ಆಗಿ ಫೋಕಸ್ ಮಾಡಬೇಕು ಅಂದ್ಕೊಂಡ್ರೆ ನಮ್ಮ ಪರ್ಸನಲ್ ವ್ಯೂ ಏನಂದರೆ ಈ ವೈರಿಂಗ್ ಬಿಸ್ನೆಸ್ನಲ್ಲಿ ಫೋಕಸ್ ಮಾಡಿ ವುಡ್ ಬಿ ಬೆಟರ್. ಏನಕ್ಕಂದರೆ ಇಲ್ಲಿಂದ ಒಳ್ಳೆ ರೆವಿನ್ಯೂ ಗ್ರೋತ್ ಆ್ಯಂಡ್ ಎಬಿಟಾ ಮಾರ್ಜಿನ್ಸು ಫ್ಯೂಚರಲ್ಲಿ ನೋಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಏನಾದರೂ ನ್ಯೂಸ್ ಬಂದಾಗ ಒಂದು ಬೇಸಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಬಟ್ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ನಿಮಗೆ ಫುಲ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಬೇಕಂತ ಸ್ವಲ್ಪ ಟೈಮ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ನಿಮಗಿದು ಇಷ್ಟ ಆಗಿದ್ದರೆ ನೀವು ಈ ಕಂಪ್ನಿ ಬಗ್ಗೆ ಫೋಕಸ್ ಮಾಡ್ಬೋದು. ಆ್ಯಂಡ್ ಅದಕ್ಕೆ ಮುಂಚೆ ಏನು ಗೊತ್ತಾ, ಇವರ ಫಂಡಮೆಂಟಲ್ಸು ಫುಲ್ ಡೀಟೇಲ್ಸು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗ್ಬೋದು. ನೆಕ್ಸ್ಟು ರೇಟ್ಗೈನ್ ಸ್ಟಾಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೇಟ್ಗೈನ್ ಸ್ಟಾಕ್ ಅವರ ಆ್ಯಂಕರ್ ಲಾಕಿಂಗ್ ರಿಲೀಸ್ ಡೇ ಇವತ್ತು. ಜನರಲಿ ನಾವು ನೋಡೋಂಗಾದ್ರೆ ಈ ಆ್ಯಂಕರ್ ಲಾಕಿಂಗ್ ರಿಲೀಸ್ ದಿವಸ ಆ್ಯಂಕರ್ಸು ಸೆಲ್ ಮಾಡೋದ್ರಿಂದ ತುಂಬ ಸ್ಟಾಕ್ನಲ್ಲಿ ಪ್ರೆಷರ್ ಕಾಣಿಸುತ್ತೆ. ಇವತ್ತು ರೇಟ್ಗೈನ್ ಸ್ಟಾಕಿಂದ ನೆಗೆಟಿವ್ ಆಗಿ ಓಪನ್ ಆಗಿದೆ. ಬಟ್ ಆದರೆ ಸಡನ್ ಆಗಿ ಸ್ಟಾಕ್ನಲ್ಲಿ ಬೈಯಿಂಗ್ ಕಾಣಿಸಿ ಕೊನೆಗೆ ಇವತ್ತೊಂದು ಸೆಷನಲ್ಲಿ 7% ಮೇಲೆ ಬೆಳೆದಿದೆ. ಆ್ಯಂಡ್ ಇವತ್ತೇ ಅಂತಲ್ಲ, ಈ ಸ್ಟಾಕ್ನಲ್ಲಿ ಲಾಸ್ಟ್ ಫ್ಯೂ ಡೇಸಿಂದನೂ ಪಾಸಿಟಿವ್ ಮೂವ್ಮೆಂಟ್ ಕಾಣಿಸ್ತಾ ಇದೆ. ಈ ರೇಟ್ಗೈನ್ ಸ್ಟಾಕು ಲಿಸ್ಟ್ ಆಗೋದೇ ನೆಗೆಟಿವ್ ಲಿಸ್ಟಲ್ಲಿ ಆಗಿ ಲಿಸ್ಟಿಂಗ್ ಡೇ ಅಂತ ನೋಡೋಂಗಾದ್ರೆ ಈ ಸ್ಟಾಕ್ ಆಲ್ಮೋಸ್ಟ್ 40% ರಿಕವರಿ ಆಗಿದೆ. ಜನರಲ್ ಆಗಿ ಲಿಸ್ಟ್ ಆಗಿರೋ ದಿವಸ ಯಾವುದಾದ್ರೂ ಸ್ಟಾಕ್ ನೆಗೆಟಿವ್ ಆಗಿ ಲಿಸ್ಟ್ ಆಗಿದ್ರೆ ಎಲ್ಲರೂ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ, ಈ ಕಂಪನಿ ಒಳ್ಳೇದಲ್ಲ ಅಂತ. ಬಟ್ ಈ ಥರ ಕೇಸಸ್ ನಮಗೆ ಕಾಣಿಸ್ತಾ ಇರುತ್ತೆ. ಅದರಿಂದಾನೇ ಕಂಪನಿಯವರ ಫಂಡಮೆಂಟಲ್ಸ್ ಆಧಾರವಾಗಿ ನಾವು ಡಿಸಿಷನ್ ತಗೊಳ್ಳೋದು ಒಳ್ಳೆ ಆಪ್ಷನ್ ಆಗುತ್ತೆ. ನೆಕ್ಸ್ಟು ಅರಬಿಂದೋ ಫಾರ್ಮಾ ರಿಲೇಟೆಡ್ ಆಗಿ ಒಂದು ನೆಗೆಟಿವ್ ಅಪ್ಡೇಟ್ ಬಂದಿದೆ. ಈ ಕಂಪನಿ ಹೈದರಾಬಾದ್ API ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ 2021 ಆಗಸ್ಟ್ನಲ್ಲಿ FDA ಅವರು ಇನ್ಸ್ಪೆಕ್ಷನ್ ಮಾಡಿ ಈ ಯೂನಿಟ್ಗೆ US FDA ಇಂದನೂ ಒಂದು ವಾರ್ನಿಂಗ್ ಲೆಟರ್ ರಿಸೀವ್ ಮಾಡ್ಕೊಂಡಿರ್ತಾರೆ. ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಅದರ ರಿಲೇಟೆಡ್ ಆಗಿ ಮ್ಯಾನೇಜ್ಮೆಂಟ್ ಏನು ಹೇಳ್ತಿದೆ ಅಂದರೆ ಇದರಿಂದ ಈ ಫೆಸಿಲಿಟಿಗೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಇರಲ್ಲ ಅಂತ. ಆ್ಯಂಡ್ ಯಾವುದಾದ್ರು ಅವ್ರು ಇಶ್ಯೂ ಮಾಡಿದಾರಲ್ಲ ಅದನ್ನು ನಾವು ಶಾರ್ಟ್ಲಿ ರಿಸಾಲ್ವ್ ಮಾಡ್ಕೊತೀವಿ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಈ ನೆಗೆಟಿವ್ ಅಪ್ಡೇಟಿಂದ ಇವತ್ತಿನ ಸೆಷನಲ್ಲಿ ಅರಬಿಂದೋ ಫಾರ್ಮಾ ಸ್ಟಾಕ್ನಲ್ಲಿ ಪ್ರೆಷರ್ ಕಾಣಿಸಿದೆ. ನೆಕ್ಸ್ಟ್ ಅಶೋಕ ಬಿಲ್ಡ್ಕಾನ್ ಅವರಿಂದನೂ ಒಂದು ಅಪ್ಡೇಟ್ ಬಂದಿದೆ. NHAI ಅವರು ಕರ್ನಾಟಕನಲ್ಲಿ ಬೆಳಗಾಮಿಂದ ಸಂಕೇಶ್ವರ ಬೈಪಾಸ್ಗೆ 6 ಕ್ಲೀನಿಂಗ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿ ಯಾವುದಿದೆಯೋ ಅದನ್ನು ಟೆಂಡರ್ನ ಫ್ಲೋಟ್ ಮಾಡಿದಾರಲ್ಲ, ಆ ಟೆಂಡರ್ನಲ್ಲಿ L1 ಬಿಡ್ಡರ್ ಆಗಿ ಸೆಲೆಕ್ಟ್ ಆಗಿರೋ ಥರ ಈ ಪ್ರಾಜೆಕ್ಟ್ ಒಂದು ಕೋಟಿಂಗ್ ಬಿಡ್ ಪ್ರೈಸು 829.49 crores ಅಂತ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಈವ್ನಿಂಗ್ ಟಾಟಾ ಮೋಟರ್ಸಿಂದ ಒಂದು ಅಪ್ಡೇಟ್ ಬಂದಿದೆ. Q3ನಲ್ಲಿ ಟಾಟಾ ಮೋಟರ್ಸ್ ಗ್ರೂಪ್ ಅವರ ಗ್ಲೋಬಲ್ ಹೋಲ್ಸೇಲ್ ಸೇಲ್ಸು ವಿಚ್ ಇಸ್ ಇನ್ಕ್ಲೂಡಿಂಗ್ ಜಾಗ್ವಾರ್ ಆ್ಯಂಡ್ ಲ್ಯಾಂಡ್ ರೋವರ್ಸು 2,85,445 ಆಗಿ ಹೇಳ್ತಿದ್ದಾರೆ. ಇದು ಪ್ರೀವಿಯಸ್ ಇಯರ್ ಸೇಮ್ ಕ್ವಾರ್ಟರಿಂದ ಕಂಪೇರ್ ಮಾಡೋಂಗಾದ್ರೆ 2% ಬೆಳೆದಿದೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಇವರ ಗ್ಲೋಬಲ್ ಹೋಲ್ಸೇಲ್ನಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ನಲ್ಲಿ 14% ಗ್ರೋತ್ ಡೆಲಿವರಿ ಮಾಡಿರೋ ಥರ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 3% ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು 3D ಮ್ಯಾಪ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಿರೋ ಕಂಪನಿ ಆಗಿರುವ ಜೆನೆಸಿಸ್ ಇಂಟರ್ನ್ಯಾಷನಲ್ ಯಾವುದಿದೆಯೋ ಇವರು ರೀಸೆಂಟಾಗಿ ಕಪಲ್ ಆಫ್ 3D ಮ್ಯಾಪ್ಸ್ ರಿಲೇಟೆಡ್ ಆಗಿ ಪೇಟೆಂಟ್ನು ಅಪ್ಲೈ ಮಾಡಿದಿವಿ ಅಂತ ಈ ಕಂಪನಿ ರಿಲೇಟೆಡ್ ಆಗಿ ಇವತ್ತು ಬಂದಿರೋ ಅಪ್ಡೇಟ್ ಏನಂದರೆ ಏಸ್ ಇನ್ವೆಸ್ಟರ್ ಆಗಿರುವ ಆಶೀಶ್ ಕಚೋಲಿಯಾ ಅವರು ಈ ಕಂಪನಿನಲ್ಲಿ ಈ Q3ನಲ್ಲಿ 1.95% ಸ್ಟೇಕ್ನ ಅಕ್ವೈರ್ ಮಾಡಿದ್ದಾರೆ ಅಂತ. ಈ ಅಪ್ಡೇಟಿಂದ ಇವತ್ತಿನ ಸೆಷನಲ್ಲಿ ಈ ಸ್ಟಾಕ್ನಲ್ಲಿ ಒಳ್ಳೆ ರ್ಯಾಲಿ ಕಾಣಿಸಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಇವತ್ತೇ ಅಂತಲ್ಲ, ಲಾಸ್ಟ್ ಫ್ಯೂ ಮಂತ್ಸಿಂದಾನು ಈ ಸ್ಟಾಕ್ನಲ್ಲಿ ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಮೂವ್ಮೆಂಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟು ಇನ್ಕ್ರೆಡ್ ಇಕ್ವಿಟಿ ಅವರು ಗುಲ್ಶನ್ ಪಾಲಿಸೀಸ್ ಲಿಮಿಟೆಡ್ ಅವರ ಟಾರ್ಗೆಟ್ ಪ್ರೈಸ್ನ 898 ರೂಪೀಸ್ ಆಗಿ ಫಿಕ್ಸ್ ಮಾಡಿದ್ದಾರೆ. ಈ ಸ್ಟಾಕ್ ಅವರ ಪ್ರೈಸ್ ಇಷ್ಟೊಂದು ಜಾಸ್ತಿ ಮಾಡೋದಕ್ಕೆ ರೀಸನ್ಸ್ ಯಾವುದಿದೆಯೋ ಅದನ್ನು ರಿಸರ್ಚ್ ರಿಪೋರ್ಟು ಕೊಟ್ಟಿದ್ದಾರೆ. ಇದನ್ನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಜ್ಞಾಪಕ ಇದ್ದಿದ್ರೆ ಗುಲ್ಶನ್ ಪಾಲಿಸೀಸ್ ಅವರು ಕಂಟಿನ್ಯೂಸ್ ಆಗಿ ಅವರ ಎಕ್ಸ್ಪೆನ್ಷನ್ ಜಾಸ್ತಿ ಮಾಡ್ಕೊತಾ ಇದ್ದಾರೆ. ಈ ಎಕ್ಸ್ಪೆನ್ಷನ್ಸ್ ರಿಲೇಟೆಡ್ ಆಗಿ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಗುಲ್ಶನ್ ಪಾಲಿಸೀಸ್ ಗ್ರೈನ್ ಪ್ರಾಸೆಸಿಂಗ್, ಮಿನರಲ್ ಪ್ರಾಸೆಸಿಂಗ್ ಆ್ಯಂಡ್ ಡಿಸ್ಟಲೈಸೇಷನ್ ಸೆಗ್ಮೆಂಟ್ನ ಆಪರೇಟ್ ಮಾಡ್ತಾ ಇರುತ್ತೆ. ಇವರೆಲ್ಲ ಸೆಗ್ಮೆಂಟ್ನೂ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಬಟ್ ಈ ಎಲ್ಲ ಸೆಗ್ಮೆಂಟ್ಸಲ್ಲಿನೂ
ಡಿಸ್ಟಿಲೇಷನ್ ಸೆಗ್ಮೆಂಟ್ನಲ್ಲಿ ಈ ಸೆಗ್ಮೆಂಟ್ನಲ್ಲಿ ಅದರ್ ಪ್ಲೇಯರ್ಸ್ಗೆ ಇವರು ಮ್ಯಾಚ್ ಮಾಡೋಕೆ ಆಗದಿರೋ ಅಷ್ಟು ರೇಸ್ನಲ್ಲಿ ಇವರು ಮುಂದೆ ಇದ್ದಾರೆ ಅಂತ. ಈ ಸೆಗ್ಮೆಂಟ್ನಲ್ಲಿ ಇವರು ಕರೆಂಟ್ ಕೆಪಾಸಿಟಿ 60 KLPD ಇದೆ ಅಂಡ್ ಗೌರ್ಮೆಂಟ್ ಪಾಲಿಸೀಸ್ ಯಾವ್ದಿದೆಯೋ ಅದು ಚೇಂಜಸ್ ಬಂದಿರೋದ್ರಿಂದ ಈಗ ಇವರು ಅದರಲ್ಲಿ ಬೆನಿಫಿಟ್ ತಗೊತಾ ಇದ್ದಾರೆ ಈ ಸೆಗ್ಮೆಂಟ್. ಅಂಡ್ ಈಗ ಇವರು ಹ್ಯೂಜ್ ಎಕ್ಸ್ಪಾನ್ಷನ್ ಪ್ಲಾನ್ ಯಾವ್ದಿದೆಯೋ ಅದರಲ್ಲಿ ಕಂಪನಿ ಟರ್ನ್ ಆಗತ್ತಂತ. ಇದರಿಂದ ಡಿಸ್ಟಿಲೇಷನ್ ಇಂಡಸ್ಟ್ರಿಯಲ್ಲಿ ಇವರು ಸ್ಟ್ರಾಂಗ್ ಪ್ಲೇಯರ್ ಆಗ್ತಿದ್ದಾರೆ ಅಂತ. ಈ ಸೆಗ್ಮೆಂಟ್ ನಲ್ಲಿ ಫೈನಾನ್ಷಿಯಲ್ ಇಯರ್ 2024ಗೆ ಮಧ್ಯಪ್ರದೇಶನಲ್ಲಿ 500 KLPD ಡಿಸ್ಟಿಲರಿ ಆಡ್ ಮಾಡ್ತಿದೀವಿ ಅಂತ. ಇದರಿಂದ ಇವರ ಟೋಟಲ್ ಕೆಪಾಸಿಟಿ 560 KLDP ರೀಚ್ ಆಗತ್ತಂತ. ಅದಲ್ಲದೆ ಫೈನಾನ್ಷಿಯಲ್ ಇಯರ್ 25ಗೆ 250 KLPD ಡಿಸ್ಟಿಲರಿ ಕೆಪಾಸಿಟಿನ ಆಡ್ ಮಾಡ್ತೀವಂತ. ಇದರಿಂದ ಟೋಟಲ್ ಕೆಪಾಸಿಟಿ 810 KLPDಗೆ ರೀಚ್ ಆಗತ್ತೆ ಅಂತ. ಸೊ ಈ ಸೆಗ್ಮೆಂಟ್ ನಲ್ಲಿ ಇವರು ಪ್ಲಾನ್ ಮಾಡ್ತಿದ್ವಿ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಇವ್ರ ವ್ಯೂನಲ್ಲಿ ಫೈನಾನ್ಷಿಯಲ್ ಇಯರ್ 2022 ಇಂದ ಫೈನಾನ್ಷಿಯಲ್ ಇಯರ್ 24ಗೆ ಇವರು ENL ಇಥನಾಲ್ ಪ್ರೊಡಕ್ಷನ್ ವ್ಯಾಲ್ಯೂಮು 200% CAGR ಗ್ರೋ ಆಗುತ್ತೆ ಅಂತ. ಅಂಡ್ ಫೈನಾನ್ಷಿಯಲ್ ಇಯರ್ 2021 ಇಂದ 24ಗೆ ಟೋಟಲ್ ಗ್ರೈನ್ ಬೇಸ್ಡ್ ಇಥನಾಲ್ ಡಿಮ್ಯಾಂಡು 26% CAGR ಗ್ರೋ ಆಗುತ್ತೆ ಅಂತ. ಇದರಿಂದ ಫೈನಾನ್ಷಿಯಲ್ ಇಯರ್ 2024ಗೆ ಈ ಡಿಮ್ಯಾಂಡ್ 3880 mlಗೆ ರೀಚ್ ಆಗುತ್ತೆ. ಅಂಡ್ ಓವರ್ ಆಲ್ ಆಗಿ ಗ್ರೈನ್ ಬೇಸ್ಡ್ ಇಥನಾಲ್ ಡಿಮ್ಯಾಂಡ್ ಯಾವುದಿದೆಯೋ ಅದರಲ್ಲಿ ಇವರು GPL ಅವರ ಹತ್ತಿರ 4.6% ಮೀಟ್ ಆಗೋ ಕೆಪಾಸಿಟಿ ಇದೆ ಅಂತ ಹೇಳ್ತಿದ್ದಾರೆ. ನಾವು ಕಮಿಂಗ್ ಟು ಇವ್ರ ವ್ಯಾಲ್ಯೂ ಪ್ರಾಫಿಟಬಿಲಿಟಿ, ಇವರು ಆನ್ಗೋಯಿಂಗ್ ಎಕ್ಸ್ಪೆನ್ಷನ್ ಇಂದ ಇನ್ಕ್ರೆಡಿಬಲ್ ಎಸ್ಟಿಮೇಟ್ಸ್ ಹೇಳ್ತಿದ್ದಾರೆ. ಅಂಡ್ ಫೈನಾನ್ಷಿಯಲ್ ಇಯರ್ 21 to 24 ಮಧ್ಯದಲ್ಲಿ ಇವರು ಸೇಲ್ಸ್ ವ್ಯಾಲ್ಯೂಮ್ 53% CAGR ಅಂಡ್ ಎಬಿಟಾ 54% CAGR ಅಂಡ್ ಪ್ಯಾಟ್ 68% CAGR ಅಂತ CAGR ನಲ್ಲಿ ಗ್ರೋ ಆಗುತ್ತೆ ಅಂತ ಇವರು ಎಸ್ಟಿಮೇಟ್ಸ್ ಹೇಳ್ತಿದ್ದಾರೆ. ಇದರಿಂದ ಫೈನಾನ್ಷಿಯಲ್ ಇಯರ್ 21ಗೆ 19% ಆಗಿರೋ ROI ಫೈನಾನ್ಷಿಯಲ್ ಇಯರ್ 24ಗೆ 43% ಗ್ರೋತ್ ಆಗುತ್ತೆ ಅಂತ ಇವರು ಎಸ್ಟಿಮೇಟ್ ಮಾಡ್ತಿದ್ದಾರೆ. ಅಂಡ್ ಇದರಲ್ಲಿ ಬ್ಯೂಟಿಫುಲ್ ಪಾರ್ಟ್ ಏನಂದ್ರೆ ಇವರ ವರ್ಕಿಂಗ್ ಕ್ಯಾಪಿಟಲ್ ಬರ್ಡನ್ ಯಾವುದಿದೆಯೋ ಅದು ಫೈನಾನ್ಷಿಯಲ್ ಇಯರ್ 2021ಗೆ 82 ಡೇಸ್ ಇದ್ರೆ ಅದು ಫೈನಾನ್ಷಿಯಲ್ ಇಯರ್ 24ಗೆ 33 ಡೇಸ್ಗೆ ಕಮ್ಮಿ ಆಗುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಅಂಡ್ ಇದರಲ್ಲಿ ವ್ಯಾಲ್ಯೂಯೇಷನ್ ಅಂಡ್ ರಿಸ್ಕ್ನ ಏನು ಹೇಳ್ತಿದ್ದಾರೆ ಅಂದರೆ ಇವರು ಇಲ್ಲಿವರೆಗೂ ಕೊಟ್ಟಿರೋ ಎಸ್ಟಿಮೇಟ್ಸ್ನಲ್ಲಿ ಇಥನಾಲ್ ಆರ್ ENA ಪ್ರೈಸ್ ಗ್ರೋತ್ ಕನ್ಸಿಡರ್ ಮಾಡಿಲ್ಲ ಅಂತ. ಇದರ ಪ್ರೈಸ್ ಏನಾದರೂ ಜಾಸ್ತಿ ಆದರೆ ಅಡಿಷನಲ್ ಗೈನ್ ಬರುತ್ತೆ. ಅಂಡ್ ಡೌನ್ ಸೈಡ್ ರಿಸ್ಕ್ ಏನು ಹೇಳ್ತಿದ್ದಾರೆ ಅಂದರೆ ENA ಇಥನಾಲ್ ಪ್ರೊಡ್ಯೂಸ್ ಮಾಡೋದಕ್ಕೆ ಮೇನ್ಲಿ ಬ್ರೋಕನ್ ರೈಸ್ ಯೂಸ್ ಮಾಡ್ತಾರೆ. ಇದರ ಪ್ರೈಸ್ ಏನಾದರೂ ಜಾಸ್ತಿ ಆದರೆ ಗ್ರಾಸ್ ಪ್ರಾಫಿಟ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅಂತ. ಅಂಡ್ ಇದರ ಜೊತೆಗೆ ಸಪ್ಲೈ ಅಂಡ್ ಇಥನಾಲ್ ಅವರ ಪ್ರೈಸ್ ಯಾವುದಿದೆಯೋ ಅದನ್ನು ಸ್ಟೇಟ್ ಗವರ್ಮೆಂಟ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಡಿಸೈಡ್ ಮಾಡುತ್ತೆ. ಇದಕ್ಕೆ ರೆಗ್ಯುಲರ್ ಪ್ರೈಸ್ ಹೈಕ್ಸ್ ಇರಲ್ಲ. ಅಂಡ್ ಇದನ್ನು ಡೌನ್ ಸೈಡ್ ರಿಸ್ಕ್ ಆಗಿ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಅಂಡ್ ಇದಿಲ್ಲದ್ರೆ ಇನ್ನೊಂದು ರಿಸ್ಕ್ ಏನಾದ್ರು ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ ಈ GPL ಆಪರೇಟ್ ಮಾಡೋ ಸ್ಟೇಟ್ಸ್ನಲ್ಲಿ ಒಂದು ವೇಳೆ ಗೌರ್ಮೆಂಟ್ ಆಲ್ಕೋಹಾಲ್ ಯೂಸರ್ಸ್ನ ಬ್ಯಾನ್ ಮಾಡಿದ್ರೆ ಅದು ಇವರ ಪರ್ಫಾರ್ಮೆನ್ಸ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ ಅಂತ. ಬಿಕಾಸ್ ಈ ಸೆಗ್ಮೆಂಟ್ನಲ್ಲಿ ಇವರು ಯಾವುದಾದ್ರೂ ಎಕ್ಸ್ಪ್ಲೈನ್ ಮಾಡ್ತಿದ್ದಾರಲ್ಲ ಅದರಲ್ಲಿ ಎಕ್ಸಿಕ್ಯೂಷನ್ ರಿಸ್ಕ್ ಇರುತ್ತೆ ಅಂತ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ನಮ್ಮ ಪೇಜನ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮಾರ್ಕೆಟಲ್ಲಿರೋ ಅಪ್ಡೇಟ್ಸ್ ನಾವು ಕಂಟಿನ್ಯೂ ಆಗಿ ಟೆಲಿಗ್ರಾಮ್ಸಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಕಾಣಿಸುತ್ತೆ. ನೀವು ಜಾಯ್ನ್ ಆದರೆ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು.